ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಯಾಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಗುಡ್ ಮಾರ್ನಿಂಗ್. ಈ ವಿಡಿಯೋ ಮಾರ್ನಿಂಗ್ 5 o'clock ಆಗಿತ್ತು. ಸೊ ರಾಗು ಎದ್ಬಿಟ್ಟು ಮಗಳಿಗೆ ಸರ್ಪ್ರೈಸ್ ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಎದ್ದು ಬಲೂನೆಲ್ಲ ನೆನ್ನೆನೇ ತೊಗೊಂಡು ಬಂದಿದ್ದರು. Jan 14 ಬರ್ಡೇ. ಇದು ಆ್ಯಕ್ಚುಲಿ ಲೇಟಾಗಿ ವಿಡಿಯೋ ಹಾಕಿದ್ದಕ್ಕೆ ಕ್ಷಮೆ ಇರಲಿ, ಯಾಕೆಂದರೆ ಸ್ವಲ್ಪ ಬ್ಯುಸಿ ಆದೆ. ನಾನು ಬರ್ಡೇ ಪ್ರಿಪ್ರೇಷನ್ ಜಾಸ್ತಿ ಇತ್ತು, ಹಾಗಾಗಿ ಸ್ವಲ್ಪ ಬ್ಯುಸಿ ಆದೆ. ಹಾಗಾಗಿ ವಿಡಿಯೋ ತಡವಾಗಿ ಬರ್ತಾಯಿದೆ, ಕ್ಷಮೆ ಇರಲಿ ಆಯಿತಾ. ಮಲ್ಕೊಂಡಿದ್ಲು, ಎದ್ದೊಳದೆ 8 ಗಂಟೆ ಆಗುತ್ತೆ. ಅವಳು ಯಾವಾಗಲೂ ಅಷ್ಟೇ ಲೇಟಾಗಿ ಎದ್ದೇಳ್ತಾಳೆ. ಹಾಗಾಗಿ ನಾವು ಸ್ವಲ್ಪ ಬೇಗ ಎದ್ಬಿಟ್ಟು ಅವರಪ್ಪ ಬಲೂನ್ ರೆಡಿ ಮಾಡ್ತಾ ಇದ್ದಾರೆ. ಫೈನಲಿ ಎದ್ಲು. ಅವಳಿಗೆ ಸರ್ಪ್ರೈಸ್ ಆಗ್ತಾಯಿತ್ತು. ಫುಲ್ಲು ಬಲೂನ್ಸ್ ಇತ್ತು ಬೆಡ್ ಮೇಲೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಲೂನೆಲ್ಲ ಊದಿದ್ದು. ಅವಳಿದು ರಿಯಾಕ್ಷನ್ ನೋಡಿ ಯಾವ ಥರ ಇತ್ತು ಅಂತ. ಐಫೈ ಕೊಡು ಅಪ್ಪಗೆ, ಐಫೈ ಕೊಡು, ಐಫೈ ಕೊಡು, ಐಫೈ ಕೊಡು, ಕಿಚಿ ಕೊಡು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಬಂಗಾರ, ಹ್ಯಾಪಿ ಬರ್ಡೇ. ಬಲೂನ ಅಷ್ಟಾಯ್ತು, ಬಲೂನ. ಐಫೈ ಕೊಡು. ಯೆಸ್, ಗುಡ್ ಗರ್ಲ್. ಥ್ಯಾಂಕ್ ಯು ಮಾಡು, ಶೇಕ್ ಹ್ಯಾಂಡ್ ಮಾಡು, ಶೇಕ್ ಹ್ಯಾಂಡ್ ಮಾಡು. ಓ ಅಮ್ಮ, ಎಷ್ಟೊಂದಿದೆ ಅಲ್ಲ ಬಲೂನು, ಅಷ್ಟೊಂದಿದೆ ಬಲೂನು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಬಂಗಾರಿ. ಹ್ಯಾಪಿ ಬರ್ಡೇ ಪುಟ್ಟ, ಹ್ಯಾಪಿ ಬರ್ಡೇ ಕಂದ. ಅನಿಸ್ತದೆ. ಹಾಯ್ ಮಾಡು, ಇಲ್ಲ ಹಾಯ್. 10 ಗಂಟೆಗಲ್ವಾ? ಹಾಯ್, ಈ ಕಡೆ ಬಂದ್ಬಿಟ್ಟು. ಹ್ಯಾಪಿ ಬರ್ಡೇ ಬಂಗಾರಿ, ಕ್ಯೂಟಿ ಕ್ಯೂಟಿ ಬಾಯ್. ಖುಷಿ ಮಾಡು ಆಯ್ತಾ? ಉಫ್ ಆಯ್ತಾ? ಉಫಿ ಮಾಡು, ಉಫಿ ಮಾಡು, ಉಫಿ ಮಾಡು, ಉಫಿ ಮಾಡು. ಬೇಡ, ಆರ್ಸೋದು ಬೇಡ ಅನ್ಸುತ್ತೆ. ಹಂಗೆ ಕೇಕ್ ತೊಗೊಂಡು ಬಿಡ್ಬೋದಾಗಿತ್ತು ದೊಡ್ಡದು, ಬಟ್ ನಾನು ಕೇಕ್ ತಿನ್ನಲ್ಲ, ರಾಗುನು ಕೂಡ ಕೇಕ್ ತಿನ್ನಲ್ಲ. ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಕೆಳಗಡೆ ನಮ್ಮ ಬ್ರದರ್ಸ್ ಎಲ್ಲ ಇದ್ದಾರೆ. ದೊಡ್ಡ ಕೇಕ್ ತೊಗೊಂಬಂದೆಲ್ಲ ಕಟ್ ಮಾಡಿಬಿಡಿ. ಈ ಥರ ಫ್ರೆಶಿಯಸ್ ಆಗಿ ಚಿಕ್ಕ ಕಪ್ ಕೇಕಲ್ಲಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಅಂದರು. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಕಪ್ ಕೇಕ್ ಸಕ್ಕತ್ತಾಗಿತ್ತು, ಬ್ರೌನಿ ಕೇಕ್. ವೇಸ್ಟು ಆಗಲಿಲ್ಲ. ಸೀರಿಯಸ್ಲಿ ತುಂಬ ಇಷ್ಟ ಕೂಡ ಆಯಿತು. ಹಂಗೆ ಆ ಕೇಕ್ ತಿನ್ನಿಸಿದ ಮೇಲೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಥರ ಆಗೋಯಿತು. ಸ್ವಲ್ಪ ಇಡೀ ದಿನ ಕೆಮ್ಮು ಶುರು ಆಗೋಯಿತು ಅವಳಿಗೆ. ಮಧ್ಯಾಹ್ನ ಒಂದು 4 ಗಂಟೆ ಅನ್ನೋಷ್ಟೊತ್ತಿಗೆ ಫುಲ್ಲು ಕೆಮ್ತಾ ಇದ್ಲು. ನೈಟೆಲ್ಲ ನಿದ್ದೆ ಮಾಡಲಿಲ್ಲ. ಸೊ ಯಾರೂ ಕೂಡ ಕೇಕನ್ನು ಮಕ್ಕಳಿಗೆ ತಿನ್ನಿಸ್ಬೇಡಿ ಇವಾಗಲೇ, ಇನ್ಫೆಕ್ಷನ್ ಬೇಗ ಆಗಿಬಿಡುತ್ತೆ. ಸೊ ಬಿ ಕೇರ್ಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಬ್ಬರೂ ಕೇಕನ್ನು ಕಟ್ ಮಾಡಿಸಿ ಅವಳಿಗೆ ಖುಷಿ ಎಷ್ಟು ಆಗುತ್ತೋ ಅವಳ ಜೊತೆ ಟೈಮ್ ಸ್ಪೆಂಡ್ ನಾವು ಮಾಡಿದ್ವಿ. ನಿಜವಾಗ್ಲೂ ತುಂಬ ಖುಷಿಯಾಯಿತು. 1 ವರ್ಷ ಕಳೆದಿದ್ದೇ ಗೊತ್ತಾಗಿಲ್ಲ. ನಮ್ಮನೆ ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ಬಂದ ಮೇಲೇ ನಮ್ಗೆ ಖುಷಿ ಜಾಸ್ತಿ ಆಗಿದ್ದು. ಥ್ಯಾಂಕ್ ಯು ನಮ್ಮ ಬಾಳಲ್ಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಗಂಡು ಮಗು ಆಗಿದ್ರು ಇಷ್ಟು ಖುಷಿ ಪಡ್ತಿದ್ವೋ ಇಲ್ಲೋ ಗೊತ್ತಿಲ್ಲ. ಹೆಣ್ಮಗು ಆಗಿರೋಕ್ಕೆ ನಿಜವಾಗ್ಲೂ ತುಂಬ ಖುಷಿ ಪಡ್ತಿದ್ವಿ. ಪುಣ್ಯ ಮಾಡಿದವ್ರಿಗೆ ಅಂತೆ ಹೆಣ್ಮಗು ಆಗೋದು, ಅದು ನಿಜಾನೇ. ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಗಳೇ. ಅದಕ್ಕೆ
ಜಿಜ್ಜಿ ಮಾಡಿ ಜಿಜ್ಜಿ ಶಾಮಿ ತಗೋ, ಕೈ ತಗೋ ಮಾಡು, ಕೈ ಮುಗಿ ಶಾಮಿ ಮಾಡು, ಶಾಮಿ ಮಾಡು ತಾತಗೆ, ತಾತ ಕೈ ಮುಗಿ ತಾತಗೆ ಆಶೀರ್ವಾದ ತಗೋ, ಶಾಮಿ ಮಾಡು. ಯಾಕೆ ಈಗ ಎದ್ದಿದ್ದಾಳಲ್ಲ, ಸ್ವಾಮಿ ಮಾಡು. ಎಸ್, ಗುಡ್ ಗರ್ಲ್. ಅಲ್ಲಿ ದೊಡ್ಡ ಸ್ವಾಮಿ ಇದ್ದಾರೆ ನೋಡು, ದೊಡ್ಡ ತಾತ. ತಾತ ಮಾಡ್ದ ಅಂಬು. ಮನೇಲಿ ಸ್ಪೆಷಲ್ ಪೂಜೆನೇ ಆಗೋಯ್ತು. ಈಗ ಬರ್ಡೇ ಅಲ್ವಾ, ಅದಕ್ಕೆ ಸ್ಪೆಷಲ್ ಪೂಜೆ ಮನೆಯಲ್ಲೇ ಮುಗಿಸ್ಕೊಂಡು ರಾಯರನ್ನ ಆಶೀರ್ವಾದ ತೊಗೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನನ್ನ ಔಟ್ಫಿಟ್ ಹೀಗಿದೆ. ರಾಯರ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆದ್ವಿ. ಸೇಮ್ ಔಟ್ಫಿಟ್, ನಂದು ಅವಳದು ಸೇಮ್ ಕಲರ್. ಬನ್ನಿ ಅವಳದು ತೋರಿಸ್ತೀನಿ ಆಯಿತಾ, ಔಟ್ಫಿಟ್ ಹೇಗಿದೆ ಅಂತ. ಸೊ ಗಾಡಿ ತೆಗಿತಾ ಇದ್ದಾರೆ ರಾಘು. ಹಾಯ್ ಗೊಂಬಟಿ, ನೋಡಿಲಿ ಬಳೆಯಲ್ಲಿ ಅವಳದು ಕಿತ್ತಾಕದ್ಲಾ. ಸೊ ನಾವಿವಾಗ ರಾಯರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅವಳಿಗೊಂದು ಅರ್ಚನೆ ಮಾಡಿಸ್ಬೇಕು, ಹಾಗಾಗಿ ಹೊರಟಿದ್ದೀವಿ. ಅವಳದು ನಂದು ಸೇಮ್ ಕಲರ್, ಸೇಮ್ ಔಟ್ಫಿಟ್. ಅಪ್ಪ ಮಾತ್ರ ಚೇಂಜ್. ಕೈಯಲ್ಲಿ ಫೈನಲಿ ನಾವು ಮಠಕ್ಕೆ ರೀಚ್ ಆದ್ವಿ. ಮಠಕ್ಕೆ ಬಂದಮೇಲೆ ಗೊತ್ತಾಯಿತು ನಮಗೋಸ್ಕರ ಒಂದು ಶಾಕ್ ಕಾದಿತ್ತು ಅಂತ. ಏನಪ್ಪ ಶಾಕು ಅಂದರೆ, ಆ ದಿನ ಏಕಾದಶಿ, Jan 14 ಬುಧವಾರ ಏಕಾದಶಿ. ರಾಘುಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ನಿಜವಾಗ್ಲೂ ತುಂಬಾ ಬೇಜಾರಾಗೋಯಿತು. ಏಕಾದಶಿ ದಿನ ರಾಯರಿಗೆ ಪೂಜೆ ನಡೆಯೋದಿಲ್ಲ. ಆ ದಿನ ಫುಲ್ಲು ಬರ್ಡೇದೇ ನಾವು ತಲೆಯಲ್ಲಿ ತುಂಬ್ಕೊಂಡಿರೋದ್ರಿಂದ ನಮಗೆ ಏಕಾದಶಿ ಅನ್ನೋದೇ ಗೊತ್ತಾಗಿರಲಿಲ್ಲ. ನಿಜವಾಗ್ಲೂ ಬೇಜಾರಾಯಿತು. ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರೆ ಟೈಮ್ ಬೇರೆ ಆಗಿಬಿಟ್ಟಿತ್ತು, 10:30 ಆಗಿಬಿಟ್ಟಿತ್ತು. ಅಂದರೆ ನಾವು 1 ಗಂಟೆಗೆ ಈವೆಂಟ್ ಥಿಯೇಟರ್, ಪ್ರೈವೇಟ್ ಥಿಯೇಟರ್ ಬುಕ್ ಮಾಡ್ಕೊಂಡಿದ್ವಿ. ಹಾಗಾಗಿ ಬೇರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಸಂಜೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಸೊ ಅಲ್ಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಯಾಕೆ ಅಂತಂದರೆ ರಾಯರ ವರಪ್ರಸಾದದಿಂದನೇ ಹುಟ್ಟಿತ್ತು. ಸೊ ಅವಳ ಬರ್ಡೇ ದಿನವೇ ಏಕಾದಶಿ ಆಗೋಯಿತು. ನಿಜವಾಗ್ಲೂ ಅದೊಂದು ಸ್ವಲ್ಪ ಬೇಜಾರಾಗ್ತಾನೇ ಇತ್ತು ನಮಗೆ. ಇಯಾನ್ ಜೊತೆ ನಾವು ಮಠದಲ್ಲಿ ಸುಮಾರು ಒಂದು 1/2 hour ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವಳು ಫುಲ್ಲು ಸ್ಪೇಸ್ ಇತ್ತಲ್ವ, ಫುಲ್ಲು ಆಟ ಆಡ್ತಾಯಿದ್ಲು. ತಾತನ ನೋಡೋದು, ನಮಸ್ಕಾರ ಮಾಡೋದು ಇದೆಲ್ಲ ಮಾಡ್ತಾನೇ ಇದ್ಲು. ಖುಷಿ ಆಗ್ತಿತ್ತು ಅವಳನ್ನ ನೋಡಿದಾಗ. ಗೊಂಬೆದು ಈ ಥರ ಬರ್ಡೇ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಚೆನ್ನಾಗಿ ಕಾಣಿಸ್ತಾ ಇದ್ಲು, ಒಳ್ಳೆ ಗೊಂಬೆ ಥರ ಕಾಣಿಸ್ತಾ ಇದ್ಲು. ಹಾಯ್ ಮಾಡು ಚಿನಿಮಾ. ಎಷ್ಟು ಕ್ಯೂಟಾಗಿ ನಗ್ತಾ ಇದ್ಲು, ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ಲು. ಸೊ ಬರ್ಡೇಗೆ ನಾವು ಪ್ರೈವೇಟ್ ಥಿಯೇಟರ್ ಈವೆಂಟ್ ಅಂತ ಬರುತ್ತಲ್ವ, ಅದನ್ನು ಬುಕ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಮಧ್ಯಾಹ್ನ 1 ಗಂಟೆಗೆ. ಬನ್ನಿ ನೀವು ನಮ್ಮ ಜೊತೆಗೆ ಜಾಯ್ನ್ ಆಗಿ ಆಯಿತಾ. ನಾವು ಪ್ರೈವೇಟ್ ಸ್ಕ್ರೀನ್ಗೆ ಬಂದಿದ್ವಿ ಈ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ. ಸೊ ನನ್ನ ಕೊಲಿ ಕೂಡ ಬಂದಿದ್ದ, ಹರ್ಷ ಅಂತ. ಸೊ ನಾವು ಬಂದಿದ್ದು ಮ್ಯಾಜಿಕ್ ಮೂಮೆಂಟ್ಸ್ ಅನ್ನೋ ಒಂದು ಪ್ರೈವೇಟ್ ಥಿಯೇಟರ್ಗೆ. ಸೊ ತುಂಬ ಚೆನ್ನಾಗಿತ್ತು. ಸೊ ರಾಜಾಜಿನಗರದಲ್ಲಿ ಲೊಕೇಟ್ ಆಗಿದೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಮತ್ತು ಪ್ರೈವೇಟ್ ಥಿಯೇಟರ್ದು ವಿಡಿಯೋ ಸೊ ನೆಕ್ಸ್ಟ್ ಡೇ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಟೇಕ್ ಕೇರ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ ಆಯಿತಾ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.